ನೀನ್ ನಮ್ ನೌಕರದಾರ ಅಂತ ಹೇಳ್ತೀರಿ, ನಮ್ ಪಗಾರ್ಲಿ ನೀನು ನೌಕರಿ ಮಾಡ್ಲತ್ತೀರಿ. DC ಇರ್ಲಿ AC ಇರ್ಲಿ, ಅವ್ರು ಎಷ್ಟೋ ಸಾಮಾನುಗಳು ಸರ್ಕಾರ ಕಬ್ಜಾ ಮಾಡಿ ರೀಕಬ್ಜಾ ಅಂತ ಮತ್ತೆ ಹೋಗಿ ಕಬ್ಜಾ ಮಾಡ್ತಿರೋ ಅಂದ್ರೆ ಯಾರು ತಹಸೀಲ್ದಾರ್ ಆಗ್ಲಿ DC ಆಗ್ಲಿ AC ಆಗ್ಲಿ ಯಾರ್ದಾರ ರೈತರದು ಕಬ್ಜಾ ಮಾಡಿದ್ದು ತಂದು ಸಾಮಾನುಗಳು ತಂದಿದಂದ್ರ ಮತ್ತೆ ಅದು ಆಫೀಸ್ಗೆ ಹೋಗಿ ಆ ವಾಪಸ್ ತಗೊಂಡು ಹೋಗುವಂತ ಶಕ್ತಿ ಇತ್ತು. ಅದ್ರ ದುರ್ದೈವ ಏನದ, ನಮ್ಮ ಈ ರೈತ ಸಮುದಾಯ ರೈತ ಕೃಷಿ ಬಿಕ್ಕಟ್ಟಾಗ ಬಂದಿದ್ದ ಬಗ್ಗೆ ಮನಮೋಹನ್ ಸಿಂಗ್ ಆಗಲಿ ಅಥವಾ ಆಗಿದ್ದಂತ PV ನರಸಿಂಹರಾಗಲಿ ಅಥವಾ ಈಗಿದ್ದಂತ ಸರ್ಕಾರಗಳ ಬಗ್ಗೆ ಸ್ಟಡಿ ಮಾಡಲಿಲ್ಲ. ಯಾವಾಗ ಜಾಗತೀಕರಣ ಖಾಸಗೀಕರಣ ಬಂದ ನಂತರ ನಮ್ಮ ದೇಶದ ಆಸ್ತಿ ಮಾರಕ್ಕೆ ಶುರು ಮಾಡಿದ್ರು. ಆ ಆಸ್ತಿ ಮಾರೋದ್ರ ಹಿನ್ನೆಲೆಯಲ್ಲಿ ಈ ಕೋಆಪರೇಟಿವ್ ಮೂವ್ಮೆಂಟ್ ಕಮ್ಜೂರ್ ಆಯ್ತು. ನಾವು ತಿಳಿದೇವು BSSK ಫ್ಯಾಕ್ಟ್ರಿ ನಮ್ಮ ಪಾಕೆಟ್ದಾಗ ಇರ್ತದೆ ಅಂತ ಹೇಳಿ, ಆದ್ರೆ BSSK ಫ್ಯಾಕ್ಟ್ರಿ ಉದ್ದೇಶಪೂರ್ವಕವಾಗಿ ಖಾಸಗಿ ಇದ್ದಂತ ಸಂಸ್ಥೆಗಳು ತಮ್ಮ ಹಿತಾಸಕ್ತಿ ರಕ್ಷಣೆ ಮಾಡೋ ಸಲುವಾಗಿ ತಮ್ಮ ಜೊತೆಗೆ ಅದು ಇಟ್ಕೊಂಡು ಅದು ಪೂರಾ ಕೆಡಿಸ್ಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ದೇಶದಲ್ಲಿ ಏನ್ ನಡೆದ ಆರ್ಥಿಕ ನೀತಿ ನಾವು ತಿಳ್ಕೊಳ್ಬೇಕು. ಕೆಲವು ರೈತರು ಮಾತಾಡಿದ್ರು, ನಮ್ಮ ಕಾಮ್ರೇಡ್ ಒಬ್ರು ಹೇಳಿದ್ರು, ನಮ್ಮ ಖಮರ್ ಪಟೇಲ್ ಏನ್ರಿ ಕೂಗಾಡ್ತಾ ಹೋಯ್ತಾ ಇರ್ತಾವ ಅಂತೇಳಿ. ಯಾರು ಈ ರೀತಿ ಆರೋಪ ಮಾಡ್ಲತ್ತಾರ ಅವ್ರಿಗೆ ನಾವು ಉತ್ತರ ಕೊಡ್ತೇವೆ. ಈ ಏಜೆಂಟ್ ಇದ್ದಿ ಏನ್ ಫ್ಯಾಕ್ಟ್ರಿ ಮಾಲಕರು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಿ, ಅದ್ರ ಸಲ ನಿನ್ನ ಮೊದಲು ನಾವು ಚಪ್ಪಲಿ ಹೊಡಿಬೇಕಾಯ್ತು. ಯಾಕಂದ್ರೆ ರೈತರ ಮಧ್ಯದಲ್ಲಿದ್ದು ರೈತರ ವಿರುದ್ಧ ಮಾತಾಡಂತ ಕೆಲವು ಜನ ತಯಾರಾಗಿದ್ದಾರೆ. ಅಂದ್ರೆ ಏನು, ಈ ಖಾಸಗಿ ಮಾಲಕರು ಇವತ್ತು ಕೋಆಪರೇಟಿವ್ ಅವರು ಕೂಡ ನಾವು ನೋಡಿದ್ದೇವೆ. ಕೋಆಪರೇಟಿವ್ ಸೆಕ್ಟರ್ ನಮ್ಮಲ್ಲಿ ಕಬ್ಬು ಹೋಗ್ತಿಲ್ಲ, ಅವರು ಆಂಧ್ರ ಪ್ರದೇಶದ ಬೇರೆ ತೆಲಂಗಾಣ ಕಬ್ಬು ಹೋಗ್ತಿರು. ಯಾಕಂದ್ರೆ ಅದು ಏಜೆನ್ಸಿ ಬಿಟ್ಟಿರು, ಪರ್ಸೆಂಟೇಜ್ ಇತ್ತು. ಅದೇ ಪರ್ಸೆಂಟೇಜ್ ವಿಚಾರದಾಗ ಈಗ ನಡೆದು ಈ ಹಿನ್ನೆಲೆಯಲ್ಲಿ ನಾವು ಕೋಆಪರೇಟಿವ್ ಸೆಕ್ಟರ್ ರಕ್ಷಣೆ ಮಾಡ್ಬೇಕಂತ ಕೇಳ್ತಾ ಇದ್ದೇವೆ. BSSಗೆ ರಿವ್ಯೂ ಮಾಡಬೇಕು, ಅದು ಪುನರ್ಚೇತನ ಮಾಡಬೇಕು. ಆ ಪುನರ್ಚೇತನ ಮಾಡಿದಾಗ ಮಾತ್ರ ರೈತರಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಈ ಉಳ್ಕಿದಂತ ಏನ್ ಕೋಆಪರೇಟಿವ್ ಆಗ್ಯಾವ, ಈ ಕೋಆಪರೇಟಿವ್ ಒಂದು ಮನೆ ತಂದ ನೇತೃತ್ವದಲ್ಲಿ ನಡೆದಂತ ಕೋಆಪರೇಟಿವ್, ಈ ಇದ್ದಂತ ಕೋಆಪರೇಟಿವ್ ಏನೋ ಬೀದರ್ ಜಿಲ್ಲೆದಲ್ಲಿ ಒಂದು ಮನೆತನ, ಕೆಲವು ಮನೆತನ ಏನ್ ಕಾರ್ಪೊರೇಟ್ ಶಕ್ತಿ ಅದ, ಆ ಶಕ್ತಿ ಮೊದಲಲ್ಲಿ ನಡೀತಾ ಇದ್ದಂತ. ಹೀಗಾಗಿ ರೈತರು ರೋಷ ನೀವು ನೋಡಿದ್ರಿ. ಗುಂಡೂರಾವ್ ಸರ್ಕಾರ ಇತ್ತು 1978ರಲ್ಲಿ ನರಗುಂದ ಮತ್ತು ನವಲಗುಂದಲ್ಲಿ ಘಟಪ್ರಭಾದಲ್ಲಿ ಒಂದೇ ₹1 ನೀರಿನ ಟ್ಯಾಕ್ಸ್ ಮಾಡಿದಾಗ ಗುಂಡೂರಾವ್ ಸರ್ಕಾರ ರೈತರ ಮೇಲೆ ಶೂಟಿಂಗ್ ಮಾಡಿದ ಪರಿಣಾಮವಾಗಿ ನರಗುಂದದಿಂದ ಸ್ಟಾರ್ಟ್ ಆದಂತ ಚಳವಳಿ ವಿಧಾನಸಭೆಗೆ ಹೋಯ್ತು. ಆ ವಿಧಾನಸಭೆಗೆ ಹೋದ ನಂತರ ಗುಂಡೂರಾವ್ ಸರ್ಕಾರ ಹೋಯ್ತು. ಈ ಹಿನ್ನೆಲೆ ನಾವೀಗ ಸಿದ್ದರಾಮಯ್ಯನೂ ಕೇಳ್ತಾ ಇದ್ದೇವೆ, ಕೇಂದ್ರ ಸರ್ಕಾರನೂ ಕೇಳ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ ಹಣದ ಅದು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು. ಆ ರಾಜ್ಯ ಸರ್ಕಾರ ಈ ಫ್ಯಾಕ್ಟ್ರಿ ಮಾಲಕರ ಜೊತೆ ಒಂದಾಗಿ ಇವತ್ತೇನ್ ಮಾಡ್ಲತ್ತಾರ, ನೆಗೋಟಿಯೇಷನ್ ನೆಗೋಟಿಯೇಷನ್ ಮಾಡೋದು ಅವಶ್ಯಕತೆ ಇದ್ದಿಲ್ಲ. ಆದ್ರೂ ಕೂಡ ರೈತರು ದೊಡ್ಡ ಮನಸ್ಸು ಮಾಡಿದ್ದಾರೆ. ನೀವು ಕೊಟ್ಟಿದಂತ ₹3,500 ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸ್ ಮಾಡಿತ್ತು. FRP ಆ FRP ಹಣ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಕೂಡ ನಾವು ರೈತರು ಇವತ್ತು ನಾವು 3,300 ಕೇಳಿ ಮೊನ್ನೆ ಮೀಟಿಂಗ್ ಅಲ್ಲಿ ನಾವು ಇಲ್ಲ ದೊಡ್ಡ ಮನಸ್ಸು ಮಾಡಿ ನಿಮ್ಗೆ ಸಲ್ತೇವೆ ಫ್ಯಾಕ್ಟ್ರಿ ಮಾಲಕರಿಗೆ, ನಿಮ್ಗೆ ಯಾಕಂದ್ರೆ ನಿಮ್ಗೆ ಕಮ್ಮಿ ಬೀಳತ್ತದ ಇನ್ನು ಅದು ನಿಮ್ಗೆ ಸಲ್ತೇವೆ ಅಂತೇಳಿ 3,000 1,000 ನಮ್ ಜನ ಒಪ್ಕೊಂಡು ಬಂದ್ರು ಕೂಡ DC ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ DC ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಈ ಕಾರ್ಪೊರೇಟ್ ಮನೆತನಗಳು ನಾವು ದೊಡ್ಡ ಶಕ್ತಿ, ಆ ಶಕ್ತಿ ಮತ್ತ ಈ ಅಡ್ಮಿನಿಸ್ಟ್ರೇಷನ್ ಮಜಬೂತ್ ಅದ. DC ಅವರು ನಾವು ಹರಿಸಿಬಿಟ್ಟು ಭಾರತ ಜನ ನಿಲ್ಲಿಸ್ತಾರೆ. ಆದ್ರೆ ಅವ್ರು ಹೋದ ನಂತರ ಬಂದಂತ DC ಅವರು ಅಷ್ಟು ಸ್ಟ್ರಾಂಗ್ ಇಲ್ಲ. ಇಲ್ಲಿದ್ದಂತ ಏನು ಹಿತಶಕ್ತಿ ಅದಲ್ಲ, ಅದಕ್ಕೇನಂತ ನಾವು ಪಟ್ಟಬದ್ಧ ಹಿತಾಸಕ್ತಿ ಕಂಟ್ರೋಲ್ ಮಾಡೋದು ಬೇಕು. ನಾವು ಮೊನ್ನೆ ಖಂಡಿಯವರು ಇಲ್ಲಿ ಬಂದ್ರು ಮಾತಾಡಿದ್ರು, ಆ ಮಾತಾಡಬಾರ್ದಾಗಿತ್ತು. ಯಾಕಂದ್ರೆ ನೀವು ಫ್ಯಾಕ್ಟ್ರಿ ನಡೆಸ್ಬೇಕಾದ್ರೆ ನೀವು ನಡೆಸ್ತೀರಿ ಅಂತ ನಮ್ಮ ಖಾಸಿಮಲ್ಲಿ ಕೇಳಿದ್ರು. ಅದು ಕೇಳೋದು ಅವಶ್ಯಕತೆ ಇಲ್ಲ. ಸರ್ಕಾರ ಅದಕ್ಕೆ ಹಣ ಕೊಟ್ಟು ರಿವ್ಯೂ ಮಾಡಿ ಅದು ಮತ್ತೆ ಪುನರ್ಚೇತನ ಮಾಡಬೇಕಾಗಿತ್ತು. ಆದ್ರೆ ಆ ರೀತಿ ಏನು ವ್ಯೂಸ್ ಇಟ್ಕೊಂಡಾರ ಇಲ್ಲಿದ್ದಂತ ಇನ್ಚಾರ್ಜ್ ಮಂತ್ರಿಗಳು ಅವ್ರಿಗೆ ನಾವು ಹೇಳ್ಬೇಕಾಯ್ತ ನೀವು ಈ ರೀತಿ ಮಾತಾಡಬಾರ್ದಂತೆ. ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲೇ ಆಗಲಿ ರಾಜ್ಯ ಸರ್ಕಾರದಲ್ಲೇ ಆಗಲಿ ಹೋಗಿ ಒತ್ತಡ ತರಬೇಕು. ನೀವು ಯಾಕೆ ಪರವಾಗಿ ಮಾಡೋದಿರಿ ಏನ್ರಿ? ಈ LIC ನೋಡ್ರಿ, LIC 33,000 ಕೋಟಿ ಅದಾನಿ ಹೋಯ್ತು. ಅದಾನಿ ಒಂದೆಲ್ಲ ಶೇರ್ಸ್ ಮಾರ್ಕೆಟ್ ಕಮ್ಜೂರ್ ಆಯ್ತು. ನಮ್ದು ನಿಮ್ದು ರೊಕ್ಕ ಡುಬಂಚಿದೆ. ಹೀಗಾಗಿ ಎಲ್ಲ ಇವತ್ತೇನದ ಖಾಸಗೀಕರಣಕ್ಕೆ ನಾವು ವಿರೋಧ ಮಾಡ್ಬೇಕಾಯ್ತದ. ನಂಜುಂಡ ಸ್ವಾಮಿ ನೆನಪು ಮಾಡ್ಬೇಕಾಯ್ತದ. ಅದ್ರ ಜೊತೆಗೆ ಪುಟ್ಟಣ್ಣನು ಬಹಳ ಕೆಲಸ ಮಾಡಿದ್ದಾರೆ. ಪುಟ್ಟಣ್ಣ ಪಾರ್ಟಿ ಅಸೆಂಬ್ಲಿದಲ್ಲಿ ಮಾತಾಡತ್ರ ಎಲ್ಲ ಜನ ಸೈಲೆಂಟ್ ಐತಿರು. ಎಲ್ಲರೂ ಆಕೋ ಪೂಜೆ ಮಾಡ್ತಾರೆ. ಅವ್ರು ಪುಟ್ಟಣ್ಣ ಏನ್ ಹೇಳಿದ್ರೆ ಎಮ್ಮಿ ಪೂಜೆ ಮಾಡ್ತಾರೆ. ಯಾಕಂದ್ರೆ ಎಮ್ಮಿ ಹಾಲು ಜಾಸ್ತಿ ಕೊಡ್ತದೆ. ಎಮ್ಮಿಲಿ ನನಗೆ ಫೈದದ ರೈತಿಗೆ ಈ ರೀತಿ ಹೇಳಿದಂತ ವ್ಯಕ್ತಿಗಳು. ಹೀಗಾಗಿ ರೈತರಿಗೆ ಎಚ್ಚರ ಆಗಬೇಕು. ಯಾಕಂದ್ರೆ ನಾವು ಬೇರೆ ಕಡೆ ಪ್ರಚಾರ ನಡೆದ್ರಿ ಅವ್ರೇನು ಕೂತಾರೆ ಕೂತು ಮಾತಾಡಿ ಹೋಯ್ತಾರಂತೆ, ಅದು ಹೋಗೋದಿಲ್ಲ. ಇದು ಒಪ್ಪಂದ ಪೂರ್ಣ ಆಗೋವರೆಗೆ ಹೇಳೋದಿಲ್ಲ. ಈ
ಇದು ಏನು ಹೋರಾಟ ಅದ ಮತ್ತು ಹಿಂದಿನ ನಾವು ನೆನಪು ಮಾಡಿ ನವಲ್ಗುಂದ ನಡ್ಕೊಂಡು ಮಾಡಿದಂಥ ಕಾರ್ಯಕ್ರಮ ನಾವು ಹಾಕಬೇಕಾಯ್ತದ. ಇವೇನು ಮುದುಹಳ್ಳಿಯಲ್ಲಿ ದಂಗ ಬಸವ ರೈತರೆಲ್ಲವರು ಅವ್ರ ಫ್ಯಾಕ್ಟ್ರಿ ಮಾಲಕರ ಏಜೆಂಟೇ. ಯಾಕೆ ಏಜೆಂಟ್ ಅಂದ್ರೆ ಯಾವ ವ್ಯಕ್ತಿ ಹಣ ಹೆಚ್ಚು ಕೊಡ್ತೇಂದಿದ ಅವ್ನ ಫ್ಯಾಕ್ಟ್ರಿ ನಡಿಯೂರು ಮಾಡೋದು ನಮ್ಮ ಉದ್ದೇಶದಿಂದ ಅಲ್ಲಿ ಬೆಂಕಿ ಹಚ್ಚಿದಾರ. ಅಂತ ವಿಷಯಕ್ಕೆ ನಾವು ಖಂಡನೆ ಮಾಡ್ತೇವೆ. ನಾವು ಯಾರು ಹಿಂಸೆಯಲ್ಲಿ ಭರೋಸಾ ಮಾಡಿದವರಲ್ಲ, ನಾವು ಅಹಿಂಸಾವಾದಿಗಳು. ನಾವು ಮಹಾತ್ಮ ಗಾಂಧಿ ಹೇಳಿದಂತ ತತ್ವ ನಡೆಯುವಂತ ಜನ. ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕದಲ್ಲಿ ಕೂಡ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ಮಾಡಿದ್ದಾರೆ. ಆ ಸಂಯುಕ್ತ ಕಿಸಾನ್ ಮೋರ್ಚಾದಲ್ಲಿ ಎಲ್ಲರೂ ಕೂಡ ಸುಮಾರು 500 ನ್ಯಾಷನಲ್ ಲೆವೆಲ್ ಈ ಕಿಸಾನ್ ಮೋರ್ಚಾಗಳು ರೈತ ಸಂಘಗಳು ಒಂದೇ ಕೆಲಸ ಮಾಡ್ತೇವೆ. ಇದು ಈ ಹಿನ್ನೆಲೆ ನಾನು ಇವತ್ತ ತಮ್ಮ ರೈತ ಬಾಂಧವರು ಕೇಳೋದೇನದಂದ್ರ, ನೀವು ಯಾರಾದ್ರೂ ವ್ಯಕ್ತಿ ನಿಮ್ ವಿರುದ್ಧ ಮಾತಾಡತ್ರ ಧರಣ ಸತ್ಯಾಗ್ರಹ ಮಾತಾಡಿದ್ರೆ ಉತ್ತರ ಕೊಡ್ರಿ ಅವ್ರಿಗೆ. ಏನಂತ ನೀ ಏಜೆಂಟ್ ಇದ್ದಿ, ನೀ ಎಲ್ಲಿ ಹೋಗಿ ಕಾಲ್ ಚಪ್ಪಲಿ ಅವ್ರ ಲೆಕ್ಕಂತ ಜನರಿದ್ದಿ, ಅದ್ರ ಸಲ ನಿನಗೆ ನಾವು ಮೊದಲು ನಿಮಗೆ ಬಿಟ್ಟಾಕ್ಬೇಕಾಯ್ತ ಪ್ರಯತ್ನ ಮಾಡೋದು. ಇಲ್ಲಿ ಹೋದ್ರೆ ಅವ್ರು ಏನು ಮಾಡ್ತಾರೆ, ಅಪಪ್ರಚಾರ ಮಾಡತ್ತಾರ. ಇಲ್ಲಿ ಯಾರು ಹೆತ್ತಿರೋ ಹಣ ತರ್ಲತ್ತಿಲ್ಲ. ಇವನು ನೆನ್ಕೇಳ್ರಿ, ಬಹಳ ಜನ ಎಂತದ ಕುಂತಾರೆ ರೊಕ್ಕ ಎಲ್ಲೇನು ರೊಕ್ಕ ಇಲ್ಲಿ ಹೊರಟ್ರಿ. ಇನ್ನ ನಮ್ಮ ರೈತರು ನಮ್ಮ ತಾವೇ ಇಲ್ಲಿ ಬಸ್ ಚಾರ್ಜ್ ಹಾಕೊಂಡು ಬರ್ತಾ ಇದ್ದಾರೆ. ಆದ್ರೂ ಕೂಡ ಆ ರೀತಿ ಅಪಪ್ರಚಾರ ಮಾಡಂತ ವ್ಯಕ್ತಿಗಳು ಈ ಫ್ಯಾಕ್ಟ್ರಿ ಮಾಲಕರ ಏಜೆಂಟ್ ಏನ್ರಿ. ಅದ್ರ ಇನ್ನು ಎರಡನೇದು NSK ಫ್ಯಾಕ್ಟ್ರಿ. NSK ಫ್ಯಾಕ್ಟ್ರಿನಲ್ಲೂ ಏನಾಗ್ಯದ NP ಅಂತ NP ಆ ಸಲುವಾಗಿ ತೊಂದರೆ ಅದ. ಆದ್ರೂ ಕೂಡ ನಮ್ಮ ಸೂರ್ಯಕಾಂತ್ ನಾಗರಂಕೋಳಿ ರೈತರ ಪರವಾಗಿ ಇರ್ಬೇಕು. ಯಾಕೆ ಇರ್ಬೇಕಂದ್ರೆ ಅವ್ರೊಂದು ಹಿಸ್ಟ್ರಿ ಅದ. NSS ಫ್ಯಾಕ್ಟ್ರಿ ಏನು ಯಾರು ನಡೆಸೋದಾಗಿಲ್ಲ. ನಮ್ಮ ಈಶ್ವರಪ್ಪ ಚಕೋತಿ ನಮ್ಮ ಜೊತೆಗೆ ಇದ್ರು, ಅವ್ರು ನಡೆಸೋದಾಗಿಲ್ಲ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಇತ್ತು. ಈಗ ಮೊನ್ನೆ ಅವ್ರು ಮಾತಾಡ್ತಾ ನನ್ನ ಫ್ಯಾಕ್ಟ್ರಿಗಳು ಲಾಸ್ ಅದ, ನೀವು ನಮ್ಗೆ ಸಹಕಾರ ಕೊಡಿ ಅಂತೇಳಿ. ಸಹಕಾರ ಈಗಲೂ ಕೂಡ ರೆಡಿ ಅಲ್ಲ. ಆದರೆ ನೀವು ನಿನ್ನ ಬಂದಾಗ ಹೇಳಬೇಕಾಯ್ತು, ನನ್ನ ಫ್ಯಾಕ್ಟ್ರಿಯಿಂದ ನಾನು 3,000 ಒಂದು ನಾವು ಹೋಗ್ತೀನಿ ಅಂತೇಳಿ. ಅದು ಅವ್ರು ಒಪ್ಪಿಲ್ಲ ಅಂದ್ರೆ ಅವ್ರನ್ನೆಲ್ಲ ಒತ್ತಡ ಅನ್ನೋದು. ಹೀಗಾಗಿ ಇವತ್ತು ಈ MLA ಸಾಹೇಬರು ಬಂದಾರ, ಸಿದ್ದು ಪಾಟೀಲ್ರು, ಅವ್ರು ಬಂದಿದ್ದಾಗ ಅವ್ರಿಗೆ ನಾನು ಧನ್ಯವಾದ ಹೇಳಿ ನಾನು